ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ. ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನದಂದು ಯಾವುದೇ ಕಾರಣಕ್ಕೂ ಹಣಕಾಸಿನ ವಹಿವಾಟು ಮಾಡಬಾರದು. ಹಣಕಾಸು ವಹಿವಾಟು ಯಾವ ಥರ ಅಂತಂದರೆ, ಹಣಕಾಸು ಸಾಲ ತಗೊಳ್ಳೋದಾಗಿರ್ಬೋದು, ಜಾಮೀನು ಆಗುವುದಾಗಿರ್ಬೋದು, ಇಲ್ಲ ಸಾಲ ತೆಗೆದುಕೊಂಡು ಬರುವುದಾಗಿರ್ಬೋದು, ಯಾವುದೇ ಕಾರಣಕ್ಕೂ ಈ ದಿನದಂದು ಮಾಡಬಾರದು. ಹಣದ ಸಮಸ್ಯೆ ಅಂತ ಬಂದಾಗ ಮೊದಲಿಗೆ ನಾವು ನಮಗೆ ಪೂರ್ಣ ರೀತಿಯಲ್ಲಿ ಆತ್ಮೀಯ ಆಗಿರುವವರು ಅಥವಾ ಸ್ನೇಹಿತರು ಅಥವಾ ಬಂಧು ಬಳಗದಲ್ಲಿ ಅಥವಾ ಬ್ಯಾಂಕ್ ಮುಖಾಂತರ ಲೋನ್ ತೆಗೆದುಕೊಳ್ಳೋದು ರೂಢಿಯಲ್ಲಿದೆ. ತೆಗೆದುಕೊಂಡ ಹಣವನ್ನು ಅದೇ ರೀತಿಯಲ್ಲಿ ವಾಪಸ್ ಕೊಡಬೇಕು. ವಾಪಸ್ಸು ಕೊಡಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಹಣಕಾಸು ಉಳಿತಾಯ ಮುಖ್ಯವಾಗಿ ಆಗಬೇಕು. ಉಳಿತಾಯ ಆದರೆ ತಾನೇ ಅದನ್ನು ಕೂಡಿ ಹಾಕಿ ಮಾಡಿರುವಂಥ ಸಾಲವನ್ನು ಕೊಡೋಕ್ಕಾಗೋದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಗ್ರಂಥಗಳಲ್ಲಿ ಕೆಲವೊಂದು ಉಲ್ಲೇಖಗಳಿವೆ. ಅದು ಏನು ಅಂತ ಹೇಳಿದ್ರೆ, ನೀವು ಯಾರ ಹತ್ರ ಆದರೂ ಸಾಲ ಮಾಡೋದಾದರೆ ಮಂಗಳವಾರ ಸಾಲ ಮಾಡಿ. ಆದರೆ ಮಂಗಳವಾರ ಯಾವುದೇ ಕಾರಣಕ್ಕೂ ಸಾಲವನ್ನು ಮರುಪಾವತಿಸಬಾರದು. ಈ ಥರ ಮಾಡಿದ್ರೆ ಅಧಿಕ ರೀತಿಯಲ್ಲಿ ಇನ್ನು ನಿಮಗೆ ಸಾಲದ ಬಾಧೆಗೆ ಒಳಗಾಗಬಹುದು. ಬುಧವಾರ ಕೂಡ ಯಾವುದೇ ಕಾರಣಕ್ಕೂ ಹಣವನ್ನು ಬೇರೆಯವರಿಗೆ ನೀಡಬಾರದು. ಈ ದಿನ ಏನಾದರೂ ನೀವು ಸಾಲವನ್ನು ಕೊಟ್ಟರೆ ಅದು ವಾಪಸ್ಸು ಮರಳಿ ಬರಲು ತುಂಬ ಕಷ್ಟವಾಗುತ್ತೆ. ಗುರುವಾರ ಸಾಲವನ್ನು ಪಡೆದರೆ ನಿಮ್ಮ ಸಂಬಂಧಗಳು ಹಾಳಾಗುತ್ತೆ. ಹಾಗೆಯೇ ಗುರುವಾರ ಸಾಲವನ್ನು ಮರುಪಾವತಿಸಲು ಉತ್ತಮ ದಿನ ಅಂತ ಹೇಳ್ಬೋದು. ಹಾಗೆಯೇ ಶುಕ್ರವಾರ ಹಣಕಾಸಿನ ವಹಿವಾಟು ಮಾಡೋದು ಒಳ್ಳೆಯದು. ಹಣ ತೆಗೆದುಕೊಳ್ಳೋದು ಅಥವಾ ಹಣವನ್ನು ಕೊಡುವುದು ಎಲ್ಲ ರೀತಿಯಲ್ಲಿ ಪ್ರಶಸ್ತವಾದ ದಿನ ಅಂತ ಹೇಳ್ಬೋದು. ಈ ರೀತಿಯಲ್ಲಿ ನೀವು ಮಾಡಿದ್ದೇ ಆದರೆ ನೀವು ತಗೊಂಡಂಥ ಸಾಲನೂ ಅತಿ ವೇಗದಲ್ಲಿ ತೀರಿಸ್ಬೋದು. ಮತ್ತು ನೀವು ಕೊಟ್ಟಿರುವಂಥ ಹಣಕಾಸು ಇದ್ದರೂ ಕೂಡ ಅದು ನಿಮ್ಮ ಅತಿ ಬೇಗನೆ ನಿಮಗೆ ಮರುಪಾವತಿ ಕೂಡ ಆಗುತ್ತೆ. ಧನ್ಯವಾದಗಳು.